ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾವು ಕ್ಯಾಬೇಜ್ ಪಕೋಡನ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈ ಪಕೋಡನ ನೀವು ಸಂಜೆ ಸ್ನಾಕ್ಸ್ ಟೈಮಿಗೆ ಅಥವಾ ಮನೆಗೆ ಯಾರಾದರೂ ಗೆಸ್ಟ್‌ಗಳು ಬಂದಿದ್ದಾಗ ತುಂಬಾ ಸಿಂಪಲ್ ಆಗಿ ಮಾಡ್ಕೊಡ್ಬೋದು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರತ್ತೆ. ಬನ್ನಿ ಹಾಗಿದ್ರೆ ಈ ಪಕೋಡನ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್‌ನ ನೋಡ್ತಾ ಇದ್ದೀರಾ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಕೋಡನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಈ ತರ ಕ್ಯಾಬೇಜ್‌ನ ತಗೊಂಡು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೂನು ನೀವು ಕಟ್ ಮಾಡಿ ಇಟ್ಕೋಬಹುದು. ಇವಾಗ ಇದು ಮುಳುಗುವಷ್ಟು ನೀರು ಹಾಕೊಂಡು ಒಂದ್ 2 ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಿದ್ದು ಆದ್ಮೇಲೆ ಇದ್ರಲ್ಲಿರೋ ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗೋ ತರ ಬಸ್ದು ಇಟ್ಕೊಳ್ಳಿ. ಇದ್ರಲ್ಲಿರೋ ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ಒಂದ್ 2 ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಉದ್ದುದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಕರ್ಬೇವಿನ ಎಲೆ ಕೂಡ ಹಾಕೋತಾ ಇದ್ದೀನಿ. ನೀವು ಕರ್ಬೇವಿನ ಎಲೆ ಚಿಕ್ಕದಾಗಿತ್ತು ಅಂದ್ರೆ ಹಾಗೆ ಕೂಡ ಹಾಕೋಬಹುದು. ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನಿಲ್ಲಿ ಹಾಗೆ ಕೈಯಲ್ಲಿ ಮುರಿದು ಹಾಕೋತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಗೇನೆ ಕಲರ್‌ಗೋಸ್ಕರ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಹಾಗೇನೆ ಖಾರಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೀವು ಖಾರ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೇನೆ ಸ್ವಲ್ಪ ಅಜ್ವಾನನ ನಾನಿಲ್ಲಿ ಕೈಯಲ್ಲಿ ಈ ತರ ಕ್ರಷ್ ಮಾಡಿ ಹಾಕುತ್ತಾ ಇದ್ದೀನಿ. ಇದನ್ನ ಹಾಕೊಳ್ಳೋದ್ರಿಂದ ಪಕೋಡದಲ್ಲಿ ಫ್ಲೇವರ್ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅನ್ಸಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಒಂದು 3/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಪಕೋಡಕ್ಕೆಲ್ಲ ಹಿಟ್ಟು ಜಾಸ್ತಿ ತಗೊಳ್ಳೋದಿಲ್ಲ. ನೋಡಿ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳಿ. ಒಂದು 3/4 ಕಪ್ಪು ಕಡಲೆ ಹಿಟ್ಟಿಗೆ ಒಂದು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಪಕೋಡ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಇವಾಗ ಇದನ್ನ ನೀರೇನು ಹಾಕೊಳ್ದೇನೆ ಹಾಗೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಈರುಳ್ಳಿ, ಕ್ಯಾಬೇಜಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಡಬೇಕು. ಆ ಥರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಹಾಗೂ ಸ್ವಲ್ಪ ನೀರು ಬೇಕಿತ್ತು ಅನ್ಸಿದ್ರೆ ಆಮೇಲೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವು ಇದಕ್ಕೆ ಒಂದೇ ಸರಿ ಜಾಸ್ತಿ ನೀರು ಹಾಕೊಂಡು ಕಲಿಸ್ಕೊಬಿಟ್ರೆ ಇದು ಬಜ್ಜಿ ಹಿಟ್ಟು ಥರ ಆಗೋಗುತ್ತೆ. ಪಕೋಡ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದರಿಂದ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮಗೆ ಪಕೋಡ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಬೇಕು ಅನ್ಸಿದ್ರೆ ನೀವು ಒಂದ್ 2 ಸ್ಪೂನು ಬಿಸಿಯಾಗಿರುವಂತ ಎಣ್ಣೆ ಹಾಕೊಂಡು ಕಲಿಸ್ಕೊಳ್ಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟೆಲ್ಲ ಯೂಸ್ ಮಾಡಿರೋದ್ರಿಂದ ಎಣ್ಣೆ ಏನೂ ಹಾಕ್ತಾ ಇಲ್ಲ. ನಿಮಗೆ ಬೇಕು ಅನ್ಸಿದ್ರೆ ನೀವು ಹಾಕೊಂಡು ಕಲಿಸ್ಕೊಳ್ಳಿ. ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಕ್ಕೂ ಮುಂಚೆ ಪಕ್ಕದಲ್ಲಿ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೆ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಈ ಬಿಸಿಯಾಗಿರುವಂತಹ ಎಣ್ಣೆಗೆ ನೀವು ಕಲಸಿಟ್ಕೊಂಡಿರುವಂತಹ ಹಿಟ್ಟನ್ನ ಈ ತರ ಹಾಕೊಳ್ಳಿ. ನೀವು ಇದೇ ಶೇಪಲ್ಲಿ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಯಾವ ಶೇಪಲ್ಲಿ ಬೇಕಿದ್ರೂ ನೀವು ಹಾಕೋಬಹುದು. ನೀವು ಮೊದಲು ಎಣ್ಣೆನ ಬಿಸಿಗಿಟ್ಕೊಂಡು ಆಮೇಲೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಷ್ರೊಳಗೆ ಎಣ್ಣೆನೂ ಕೂಡ ಬಿಸಿಯಾಗಿರುತ್ತೆ. ಹಿಟ್ಟು ರೆಡಿ ಆದ ತಕ್ಷಣ ನೀವು ಎಣ್ಣೆಗೆ ಹಾಕೋಬಹುದು. ಈ ಪಕೋಡಕ್ಕೆಲ್ಲ ಹಿಟ್ಟು ರೆಡಿ ಆದ ತಕ್ಷಣನೇ ಆ ಎಣ್ಣೆಗೆ ಹಾಕೋಬಿಡ್ಬೇಕು. ನೀವೇನಾದ್ರೂ ಸ್ವಲ್ಪ ಹೊತ್ತು ಹಿಟ್ಟು ನೆನೆಸಿಟ್ಕೊಂಡ್ರು ಹಿಟ್ಟೆಲ್ಲ ಚೆನ್ನಾಗಿ ನೆಂದು ಸಾಫ್ಟ್ ಆಗಿ ಬಜ್ಜಿ ತರ ಆಗೋಗುತ್ತೆ. ಪಕೋಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದರಿಂದ ಮೊದಲು ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಹಿಟ್ಟು ರೆಡಿ ಆದ ತಕ್ಷಣನೇ ಹಾಕೊಳ್ಳಿ. ಇದನ್ನ ಎಣ್ಣೆಗೆ ಹಾಕೊಂಡ್ಮೇಲೆ ಉರಿನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೀವೇನಾದ್ರೂ ಹೈ ಫ್ಲೇಮಲ್ಲಿ ಇಟ್ಕೋತು ಅಂತ ಅಂದ್ರೆ ಮೇಲೆಲ್ಲ ಬೇಗ ಸೀದೋಗ್ಬಿಟ್ಟಿರುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಲ್ಲ. ಆದ್ರಿಂದ ಉರಿನ ಮೀಡಿಯಂ ಫ್ಲೇಮಲ್ಲೇನೆ ಇಟ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದಿವಾಗ ಚೆನ್ನಾಗಿ ಬೆಂದಿದೆ. ಇದನ್ನ ಸಪರೇಟ್ ಆಗಿ ಎತ್ತಿಟ್ಕೊಳ್ಳೋಣ. ಇದು ಬೆಂದಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇದು ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಹಾಗೆ ಎಣ್ಣೆಲಿರೋ ಬಬಲ್ಸ್ ಕೂಡ ಕಮ್ಮಿ ಆಗಿರುತ್ತೆ. ಈ ತರ ಆದ್ರೆ ಇದು ಚೆನ್ನಾಗಿ ಬೆಂದಿರುತ್ತೆ ಅಂತ. ಇದನ್ನ ಇವಾಗ ಸಪರೇಟ್ ಆಗಿ ಎತ್ತಿಟ್ಕೊಳ್ಳೋಣ. ಇವಾಗ ನಾನಿಲ್ಲಿ ಮಿಕ್ಕಿರುವಂತಹ ಹಿಟ್ಟಲ್ಲಿ ಗೋಬಿ ತರ ಫ್ರೈ ಮಾಡ್ಕೋತೀನಿ. ಅದೇ ಹಿಟ್ಟನ್ನ ಉಂಡೆ ತರ ಮಾಡ್ಕೊಂಡು ಎಣ್ಣೆಗೆ ಹಾಕೊಂಡ್ರೆ ಅದು ಗೋಬಿ ತರ ಆಗುತ್ತೆ. ನಾವು ಮೊದಲು ಮಾಡ್ಕೊಂಡಿದ್ದು ಪಕೋಡ ತರ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಬಜ್ಜಿ ತರ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನಿಮ್ಗೆ ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು. ಎರಡೂ ತರನು ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಳಿರೋ ಮನೇಲಿ ಈ ತರ ಡಿಫ್ರೆಂಟ್ ಆಗಿರೋ ಶೇಪಲ್ಲಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಯಾವ ತರ ಬೇಕಾದ್ರೂ ನೀವು ಮಾಡ್ಕೋಬಹುದು. ಇದನ್ನು ಅಷ್ಟೇನೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಲಿ ಹಾಕೊಂಡು ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಕ್ರಿಸ್ಪಿ ತರ ಬೇಕು ಅನ್ನೋರು ಆ ತರ ಪಕೋಡ ತರ ಮಾಡ್ಕೊಳ್ಳಿ. ಸಾಫ್ಟ್ ಆಗಿ ಬೋಂಡಾ ತರ ಬೇಕು ಅನ್ನೋರು ಈ ತರ ಮಾಡ್ಕೊಳ್ಳಿ. ಯಾವ ತರ ಮಾಡ್ಕೊಂಡ್ರು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಮಧ್ಯ ಕೈಯಾಡಿಸ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದಿವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ಕೂಡ ಇವಾಗ ಸಪರೇಟ್ ಆಗಿ ಎತ್ತಿಟ್ಕೊಳ್ಳೋಣ. ಇವಾಗ ನಿಮಗೆ ಬಿಸಿಯಾಗಿ ಕ್ರಿಸ್ಪಿ ಆಗಿರುವಂತಹ ಪಕೋಡ ರೆಡಿ ಆಗಿದೆ. ಸಂಜೆ ಕಾಫಿ ಟೀ ಜೊತೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್‌ನ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಈ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.